ನಮಸ್ಕಾರ ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಸಕಲೇಶಪುರ ತಾಲೂಕಿನ ವಳಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಗ್ರಾಮಗಳಿಗೆ ರಸ್ತೆ ಕುಸಿತದಿಂದಾಗಿ 10 ದಿನಗಳಿಂದ ಸರ್ಕಾರಿ ಬಸ್ ಸಂಚಾರ ಸ್ಥಗಿತ. ವಿದ್ಯಾರ್ಥಿಗಳು, ಕಾರ್ಮಿಕರು ಹಾಗೂ ಸಾರ್ವಜನಿಕರ ಪರದಾಟ. ಬಸ್ ಇಲ್ಲದೆ ಆಟೋ, ಖಾಸಗಿ ವಾಹನಗಳ ಅವಲಂಬನೆ. ಹಳ್ಳಿ ಮೈಸೂರು ಸರ್ಕಾರಿ ಆಸ್ಪತ್ರೆಗೆ ಸಂಸದ ಶ್ರೇಯಸ್ ಪಟೇಲ್ ದಿಢೀರ್ ಭೇಟಿ. ಆಸ್ಪತ್ರೆಯ ಆರೋಗ್ಯ ಸೇವೆ ಹಾಗೂ ಮೂಲಸೌಕರ್ಯ ಪರಿಶೀಲನೆ. ರೋಗಿಗಳಿಗೆ ನೀಡುತ್ತಿರುವ ಚಿಕಿತ್ಸೆ ಕುರಿತು ಮಾಹಿತಿ ಪಡೆದ ಸಂಸದರು ಆಸ್ಪತ್ರೆ ಆವರಣ ಸ್ವಚ್ಛವಾಗಿಟ್ಟು ರೋಗಿಗಳಿಗೆ ಆರೋಗ್ಯಕರ ವಾತಾವರಣ ಕಲ್ಪಿಸಲು ಸೂಚನೆ. ಸಕಲೇಶಪುರದಲ್ಲಿ ರಸ್ತೆ ಕುಸಿತದಿಂದಾಗಿ ವಳಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಗ್ರಾಮಗಳಿಗೆ ಕಳೆದ 10 ದಿನಗಳಿಂದ ಸರ್ಕಾರಿ ಬಸ್ ಸಂಚಾರ ಸ್ಥಗಿತಗೊಂಡಿದ್ದು, ವಿದ್ಯಾರ್ಥಿಗಳು, ಕಾರ್ಮಿಕರು ಹಾಗೂ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಹೆತ್ತೂರು ಹೋಬಳಿಯ ಅಡ್ಲಹಳ್ಳಿ, ಜಾತಹಳ್ಳಿ, ಬೊಮ್ಮನಹಳ್ಳಿ, ಚೀರಿ ಮತ್ತು ಚಿನ್ನುಹಳ್ಳಿ ಗ್ರಾಮಗಳಿಗೆ ಕಾಕಿನಹರೆ ಹಾಗೂ ಗೊದ್ದು, ಸೋಮವಾರಪೇಟೆ ಮಾರ್ಗದ ಸರ್ಕಾರಿ ಬಸ್ಗಳು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಸಂಚರಿಸುತ್ತಿದ್ದವು. ಆದರೆ ಬೊಮ್ಮನಹಳ್ಳಿ ಸಮೀಪದ ತಿರುವಿನಲ್ಲಿ ಭಾರೀ ಮಳೆಯಿಂದ ರಸ್ತೆ ಬಿರುಕು ಬಿಟ್ಟು ಕುಸಿದಿದ್ದು, ರಸ್ತೆಯಲ್ಲಿ ದೊಡ್ಡ ಹೊಂಡ ನಿರ್ಮಾಣವಾಗಿದೆ. ರಸ್ತೆಯ ಅಂಚು ಕುಸಿದಿರುವುದರಿಂದ ಬಸ್ ಸಂಚರಿಸುವ ವೇಳೆ ಚಾರ್ಸಿಗೆ ರಸ್ತೆ ತಾಗುವ ಅಪಾಯ ಎದುರಾಗಿದೆ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಇದರಿಂದ ಗ್ರಾಮಸ್ಥರು ಇದೀಗ ಆಟೋ ಹಾಗೂ ಖಾಸಗಿ ವಾಹನಗಳನ್ನು ಅವಲಂಬಿಸುವಂತಾಗಿದೆ. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿಎಂ ರಾಜೇಗೌಡ ಮಾತನಾಡಿ, ರಸ್ತೆ ಹದಗೆಟ್ಟು ಹಲವು ದಿನಗಳಾದರೂ ಸಂಬಂಧಪಟ್ಟ ಅಧಿಕಾರಿಗಳು ದುರಸ್ತಿ ಕಾರ್ಯ ಕೈಗೊಂಡಿಲ್ಲ. ಬಸ್ ಸಂಚಾರ ಸ್ಥಗಿತಗೊಂಡಿರುವುದರಿಂದ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗಿದೆ ಎಂದರು. ಹಾಸನ ಜಿಲ್ಲಾ ಡಿಎಸ್ಎಸ್ ಸಂಚಾಲಕ ವಳಲಹಳ್ಳಿ ವೀರೇಶ್ ಮಾತನಾಡಿ, ಸಕಲೇಶಪುರಕ್ಕೆ ತೆರಳಲು ಗ್ರಾಮಸ್ಥರು ಆಟೋ ಅಥವಾ ಕಾಲ್ನಡಿಗೆಯನ್ನ ಅವಲಂಬಿಸಬೇಕಾಗಿದೆ. ಈಗಾಗಲೇ ಭಾರೀ ಮಳೆ ಹಾಗೂ ಕಾಡಾನೆಗಳ ಹಾವಳಿ ಇರುವುದರಿಂದ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಸುರಕ್ಷತೆ ಬಗ್ಗೆ ಆತಂಕವಿದೆ. ಸಮಸ್ಯೆ ಕುರಿತು ಅಧಿಕಾರಿಗಳ ಗಮನಕ್ಕೆ ತಂದರೂ ಸೂಕ್ತ ಕ್ರಮ ಕೈಗೊಂಡಿಲ್ಲ. ಶೀಘ್ರ ರಸ್ತೆ ದುರಸ್ತಿಯಾಗದಿದ್ದರೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ರೈತ ಘಟಕದ ಅಧ್ಯಕ್ಷ ವಸಂತ್ ಬೊಮ್ಮನಕೆರೆ ಮತ್ತು ವಳಲಹಳ್ಳಿ ಗ್ರಾಮ ಪಂಚಾಯಿತಿ ಬೆಳೆಗಾರರ ಸಂಘದ ಮಾಜಿ ಅಧ್ಯಕ್ಷ ದರ್ಶನ್ ಮರ್ಚಿನಹಳ್ಳಿ ಅವರು ಕೂಡ ಅಧಿಕಾರಿಗಳು ವಿಳಂಬ ಮಾಡದೆ ರಸ್ತೆ ದುರಸ್ತಿ ಕಾಮಗಾರಿ ಕೈಗೊಂಡು ಬಸ್ ಸಂಚಾರ ಪುನರಾರಂಭಿಸಬೇಕು ಎಂದು ಒತ್ತಾಯಿಸಿದರು. ಇವತ್ತಿನ ಸಂದರ್ಭ ಹೇಗಿದೆಯಪ್ಪ ಸಕಲೇಶಪುರ ತಾಲೂಕಲ್ಲಿ ಅಂತಂದ್ರೆ, ಇವಾಗಲೇ ನೋಡ್ಬೋದು ಸ್ವಾಮಿ, ನೀವು ಇವಾಗ ನಾವು ಏನು ಈ ಸ್ಪಾಟ್ ಅಲ್ಲಿ ಇದೀವಿ. ಈ ಕಡೆ ಹೋದ್ರೆ ವಳಲಹಳ್ಳಿ ಸರ್ಕಲ್ಗೆ 7 ಕಿಲೋಮೀಟರ್ ಆಗುತ್ತೆ, ಈ ಕಡೆ ಹೋದ್ರೆ ಹೆತ್ತೂರಿಗೆ 8 ಕಿಲೋಮೀಟರ್ ಆಗುತ್ತೆ. ನಾನು ಶಾಸಕರನ್ನ ಹಾಗೇನೆ PW ಇಂಜಿನಿಯರ್ನ ಕೇಳೋದು ಒಂದೇ, ನಿಮಗೆ ಹೊಸದಾಗಿ ರೋಡ್ ಮಾಡ್ಕೊಡಿ ಅಂತ ನಾವು ಕೇಳ್ತಿಲ್ಲ. ನಿಮಗೆ ಇಲ್ಲಿ ಸಾಧಾರಣ ಒಂದು ಗುಂಡಿ ಆಗಿರೋದು ಮುಚ್ಚಕ್ಕೆ ತಾಕತ್ತಿಲ್ಲ ಅಂದಮೇಲೆ ಹೊಸ ರಸ್ತೆ ಮಾಡ್ಕೊಡಕ್ಕಾಗುತ್ತಾ? ನಾನು ಇನ್ನೊಂದು ಹೇಳಲಿಕ್ಕೆ ಬಯಸ್ತೀನಿ, ಇಡೀ ನನ್ನ ತಾಲೂಕು ಒಳಗಡೆ ಯಾವುದೇ ಒಬ್ಬ ಅಧಿಕಾರಿ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ನೇರ ಮಾತು, ಈ ರಸ್ತೆನಲ್ಲಿ ಹಗಲು ಆನೆಗಳು ಓಡಾಡ್ತವೆ. ಶಾಲೆಗೆ ಹೋಗೋ ಮಕ್ಕಳು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇದಕ್ಕೆ ನೇರ ಹೊಣೆ ನಮ್ಮ ತಾಲೂಕು ಶಾಸಕರು, PW ಇಂಜಿನಿಯರು, ಅಧಿಕಾರಿಗಳು ಅಂತ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಶಾಲೆಗೆ ಹೋಗೋ ಮಕ್ಕಳಿಗೆ ಎಷ್ಟು ಸಮಸ್ಯೆ ಆಗಿದೆ ಅಂದ್ರೆ ಅದು ಹೇಳಲಿಕ್ಕೆ ಅಸಾಧ್ಯವಾಗುತ್ತೆ. ಶಾಸಕರೇ, ಈ ರೋಡ್ ನಲ್ಲಿ ಬಂದು ಏನೇನು ಸಮಸ್ಯೆ ಆಗಿದೆ ಇಮಿಡಿಯೇಟ್ಲಿ ಬಂದು ನೀವು ಆದಷ್ಟು ಬೇಗ ಎನ್ಕ್ವೈರಿ ಮಾಡಬೇಕು, ತನಿಖೆನೆ ಮಾಡಿ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಮಾಡಿಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನನ್ನ ವಳಲಹಳ್ಳಿ ಪಂಚಾಯಿತಿ ಮತ್ತೆ ಹೆತ್ತೂರು ಹೋಬಳಿ ಎಲ್ಲ ಸಾರ್ವಜನಿಕರು ಸೇರಿ, ಇದ್ರ ಜೊತೆಗೆ ನಾವು ರಕ್ಷಣಾ ವೇದಿಕೆ ಎಲ್ಲಾ ಕಾರ್ಯಕರ್ತರು ಸೇರ್ಕೊಂಡು ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೇನೆ. ಈ ಬೊಬ್ಬನಹಳ್ಳಿ ಮತ್ತು ವಳಲಹಳ್ಳಿ ಕೂಡ್ಗೆ ಮತ್ತೆ ಹೆತ್ತೂರು ಮಾರ್ಗ ಹಾದು ಹೋಗುವ ಹಾಡ್ಲಳ್ಳಿ ಮಾರ್ಗ ರೋಡ್ ಇದು. ಇಲ್ಲಿ ಆನೆ ಸಮಸ್ಯೆ, ಅದ್ರ ಜೊತೆಗೆ PW ಇದೊಂದು ಸಮಸ್ಯೆ. ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಡ್ರೈನೇಜ್ ಮಳೆಗಾಲದಲ್ಲಿ ಡ್ರೈನೇಜ್ ಮಾಡದಲ್ಲಿ ಯಾವುದೇ ಸಂದರ್ಭದಲ್ಲಿ ಡ್ರೈನೇಜ್ ಮಾಡ್ತಾರೆ. ಇಲ್ಲಿ ಅನುದಾನ ಯಾವ್ದಾವ್ದು ಅನುದಾನ ಬರುತ್ತಾ ಅಂದ್ರೆ PW ಇದೆ, ಹೇಮಾವತಿ ಮುಳುಗಡೆ ಪ್ರದೇಶದಿಂದ ಸಣ್ಣ ನೀರಾವರಿ ಇಲಾಖೆದ ದುಡ್ಡು ಬರುತ್ತೆ. ಅದ್ರ ಜೊತೆಗೆ ಯತ್ನೋಳ ಪ್ರಾಜೆಕ್ಟ್ ಅಲ್ಲಿ ದುಡ್ಡಿದೆ. ಮತ್ತೆ ಇನ್ನು ಹಲವಾರು ಅನುದಾನ ಈ ತಾಲೂಕಿಗೆ ಪ್ರಮುಖವಾಗಿ ಮಲೆನಾಡು ಅಭಿವೃದ್ಧಿ ನಿಗಮದಿಂದ, ನಮಗೆ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಹೇಳದಂಗೆ ಮಲೆನಾಡು ಅಭಿವೃದ್ಧಿ ನಿಗಮದಿಂದ ಶಾಸಕರಿಗೆ ಆ ತಾಕತ್ತಿದ್ರೆ
ಆ ಗೌರವ ಇದ್ರೆ ವಿಧಾನಸೌಧದಲ್ಲಿ ಕೂಗಾಟ ಹಾರಾಟ ಚಿರ್ಚಾಟ ಮಾಡ್ತಿರಲ್ಲ, ಅನುದಾನ ತಂದು ಈ ಕ್ಷೇತ್ರದ ಈ ಹಳ್ಳಿಗಾಡಿನ ರೋಡ್ನ, ಆನೆ ಸಮಸ್ಯೆಗಳನ್ನ, ರೈತರ ಗೋಳ್ನ, ಇವತ್ತು ಸ್ಕೂಲ್ ಮಕ್ಕಳನ್ನ ಇದು ಬೊಬ್ನಹಳ್ಳಿಗೂ ಮತ್ತೆ ಇದು ಹಾಡ್ಲಹಳ್ಳಿಗೂ ಹೋಗ್ಬೇಕಾದ್ರೆ ರೋಡು, ಇದು ಶಾಲೆ ವಾಹನಗಳು ಹೋಗ್ತಾವ ಇಲ್ಲಿ. ಈ ರೋಡಿನ ಸಮಸ್ಯೆಯಿಂದ ಇದು ವೆಹಿಕಲ್ಸ್ ಅಲ್ಲಿಗೆ ಹೋಗ್ತಾ ಇಲ್ಲ. ಈಗ ಹೇಳಿದ್ರು ನನ್ನ ಸ್ನೇಹಿತರು, ಈ ವೆಹಿಕಲ್ಸ್ ಅಲ್ಲಿಗೆ ಹೋಗ್ತಿಲ್ಲ. 7-8 ಕಿಲೋಮೀಟರ್ ಒಂದನೇ ಕ್ಲಾಸಿಂದ ಹೆಚ್ಚು ಕಡಿಮೆ SLC ವರೆಗೂ ಮಕ್ಕಳು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಯಾರನ್ನ ಯಾರ ಮಕ್ಕಳನ್ನ ಕಳಿಸ್ತಾ? ಅಂಗನವಾಡಿ ಸಮೇತ ಇಲ್ಲ ಇದು ಅಲ್ಲಿ. ಅಂಗನವಾಡಿ ಮಕ್ಕಳು ಸಮೇತ ಒಳ್ಳೆಹಳ್ಳಿ ತಪ್ಪರೆ ಹಾಡ್ಲಹಳ್ಳಿಗೆ ಹೋಗ್ಬೇಕಾಯ್ತ ಪರಿಸ್ಥಿತಿ ಬಂದಿದೆ. ದಯಮಾಡಿ ಶಾಸಕರೇ, ನೀವು ವಾಟ್ಸಪ್ ಫೇಸ್ಬುಕ್ ಅವನ್ ಬಿಟ್ಬಿಡಿ, ಗುದ್ಲಿ ಪೂಜೆ ಬಿಟ್ಬಿಡಿ. ಇಂಥ ಸ್ಥಳಕ್ಕೆ ಬಂದ್ಬಿಟ್ಟು ನೀವು ತಕ್ಷಣನೇ ಆ PWD ನೀವು ಇವತ್ತೇ ನಾನು ಸತೀಶ್ ಜಾರಕಿಹೊಳಿ ಸಾಹೇಬ್ರ ಜೊತೆ PWD ಸಚಿವರ ಜೊತೆ ಮಾತಾಡ್ತೀನಿ. ಜೊತೆಗೆ ಇದು ಶಾಸಕರಿಗೆ ಗಮನಕ್ಕೆ ಇವೆಲ್ಲ ನಿಮ್ಮ ನಿರ್ಲಕ್ಷ್ಯ, ಹಳ್ಳಿಗಾಡಿನ ನಿರ್ಲಕ್ಷ್ಯ. ಆದ್ರೆ ಇದೇನಿದ್ರು ಕಡೆಗೆ ಹೋಗ್ತಿದ್ದೀರಿ ನೀವು, ಆಲೂರು ಕಡೆಗೆ ಹೋಗ್ತಿದ್ದೀರಿ ನೀವು. ಈ ಮಲೆನಾಡು ಭಾಗದಲ್ಲಿ ಮಳೆ ಇದ್ದು ಭೂಮಿ ಜರ್ದೋಗ್ತಿದೆ. ರೋಡ್ಗಳು ಅಕಸ್ಮಾತ್ ಏನಾರ KSRTC ಅವ್ರು ಏನಾರ ಈ ರೋಡಲ್ಲಿ ಬಂದ್ಬಿಟ್ರೆ ಬಂದವ್ರು ಒಂದು 10-20 ಜನ ಇರ್ತಾರೆ, ಅವ್ರನ್ನೂ ಬಲಿಪಾಸ್ ಆಗ್ತಾರೆ. ದಯಮಾಡಿ ಈ ರೋಡನ್ನ ಆದ ತಕ್ಷಣ ಮಾಡಿ. ಯಾರ PWD ಏನಿದ್ದೀರಿ ನೀವು, ಮೊದಲು ಹಳ್ಳಿಗಾಡಿಯ ರೋಡ್ ನೋಡಿ, ಮೇನ್ ರೋಡ್ ಬಿಡಿ ದಯಮಾಡಿ. ಇದು ಹೇಳ್ತಾ, ಇಲ್ಲ ಅಂದ್ರೆ ನಾವು ಇಂದಿಲ್ಲ ನಾಳೆ ನಾವು ನಿಮ್ಮ ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕಾಗ್ತದೆ. ಸಾಲಬಾಧೆ ಹಾಗೂ ಕೌಟುಂಬಿಕ ಕಲಹದಿಂದ ಮನನೊಂದು ಆಟೋ ಚಾಲಕರೊಬ್ಬರು ಆತ್ಮಹತ್ಯೆಗೆ ಶರಣಾಗಿರುವ ದಾರುಣ ಘಟನೆ ಹಾಸನ ನಗರದ ದೇವಮ್ಮ ಬಡಾವಣೆಯಲ್ಲಿ ನಡೆದಿದೆ. ಮೃತ ಶಿವರಾಜ್ ಅವರು ಜೀವನ ನಿರ್ವಹಣೆಗಾಗಿ ಬ್ಯಾಂಕ್ ಸಾಲದ ಜೊತೆಗೆ ಕೈ ಸಾಲವನ್ನ ಮಾಡಿಕೊಂಡಿದ್ದರು. ಆದರೆ ಮಾಡಿದ್ದ ಸಾಲವನ್ನ ತೀರಿಸಲಾಗದೆ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದರು. ಇದೇ ವಿಚಾರವಾಗಿ ಕುಟುಂಬದಲ್ಲಿ ಪ್ರತಿನಿತ್ಯ ಜಗಳ ನಡೆಯುತ್ತಿದ್ದು, ಇದರಿಂದ ಅವರು ತೀವ್ರ ಕಂಗಾಲಾಗಿದ್ದರು. ಕೊನೆಗೆ ಜೀವನದಲ್ಲಿ ಜಿಗುಪ್ಸೆಗೊಂಡು ಮನೆಯ ಬಳಿಯ ಮರಕ್ಕೆ ನೇಣು ಬಿಗಿದುಕೊಂಡು ಪ್ರಾಣ ಕಳೆದುಕೊಂಡಿದ್ದಾರೆ. ವಿಷಯ ತಿಳಿದ ಕೂಡಲೇ ಬಡಾವಣೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಸರ್ಕಾರಿ ಆಸ್ಪತ್ರೆಗೆ ಸಂಸದ ಶ್ರೇಯಸ್ ಪಟೇಲ್ ಅವರು ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಯಲ್ಲಿನ ಆರೋಗ್ಯ ಸೇವೆ ಹಾಗೂ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದರು. ಈ ವೇಳೆ ಆಸ್ಪತ್ರೆಯ ವಿವಿಧ ವಿಭಾಗಗಳಿಗೆ ಭೇಟಿ ನೀಡಿ ರೋಗಿಗಳಿಗೆ ನೀಡಲಾಗುತ್ತಿರುವ ಚಿಕಿತ್ಸೆ, ಅಗತ್ಯ ಔಷಧಗಳ ಲಭ್ಯತೆ ಹಾಗೂ ಆಸ್ಪತ್ರೆಯ ಮೂಲ ಸೌಕರ್ಯಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಆಸ್ಪತ್ರೆಗೆ ಆಗಮಿಸುವ ಸಾರ್ವಜನಿಕರು ಮತ್ತು ರೋಗಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಉತ್ತಮ ಆರೋಗ್ಯ ಸೇವೆ ಒದಗಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಆಸ್ಪತ್ರೆಯಲ್ಲಿರುವ ಸಮಸ್ಯೆಗಳು ಮತ್ತು ಅಗತ್ಯತೆಗಳ ಬಗ್ಗೆಯೂ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಸ್ವಚ್ಛತೆಯ ಬಗ್ಗೆ ಸೂಕ್ತವಾಗಿ ಗಮನ ಹರಿಸದಿರುವುದನ್ನು ಕಂಡ ಸಂಸದ ಶ್ರೇಯಸ್ ಪಟೇಲ್ ಅವರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಆಸ್ಪತ್ರೆ ಆವರಣದಲ್ಲಿ ಸ್ವಚ್ಛವಾಗಿಟ್ಟುಕೊಂಡು ರೋಗಿಗಳಿಗೆ ಆರೋಗ್ಯಕರ ವಾತಾವರಣ ಕಲ್ಪಿಸುವಂತೆ ಸೂಚಿಸಿದರು. ಭಾರಿ ಪ್ರಾಬ್ಲಮ್ ಕಡಿಮೆ ದೊಡ್ಡ ಹಾಸ್ಪಿಟಲ್ ಐತೆ, ದೊಡ್ಡ ಹಾಸ್ಪಿಟಲ್ 2 ಎಕರೆ ಐತೆ ಹಾಸ್ಪಿಟಲ್. ದಾನ ಮಾಡೋರು ದಾನಿಗಳು ಇವ್ರು ಒಬ್ಬರಿದ್ದಾರೆ
ಹಾಸನ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಹಾಗೂ ಅಪರಾಧ ಪ್ರಕರಣಗಳನ್ನು ನಿಯಂತ್ರಿಸುವಲ್ಲಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಆರೋಪಿಸಿರುವ ಆಮ್ ಆದ್ಮಿ ಪಾರ್ಟಿ ಮುಖಂಡ ಅಗ್ಲಿ ಯೋಗೇಶ್ ಸೋಮವಾರದೊಳಗೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಇಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರು ವಿನೂತನವಾಗಿ ಬಾಯಿ ಬಡಿದುಕೊಳ್ಳುವ ಚಳುವಳಿ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಸನ ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಅವುಗಳಿಗೆ ಕಡಿವಾಣ ಹಾಕುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಎಂದು ದೂರಿದರು. ಜಿಲ್ಲೆಯಲ್ಲಿ ಗಾಂಜಾ ಹಾಗೂ ಮಾದಕ ವಸ್ತುಗಳ ಸೇವನೆ ಮತ್ತು ಮಾರಾಟ, ವೇಲಿಂಗ್ ಮಾಡುವ ಪುಂಡರ ಹಾವಳಿ ಹೆಚ್ಚಾಗಿದೆ. ರಸ್ತೆಗಳಲ್ಲಿ ಮಚ್ಚು ಲಾಂಗ್ಗಳಂತಹ ಮಾರಕಾಸ್ತ್ರಗಳನ್ನು ಹಿಡಿದು ಪುಂಡರು ಅಟ್ಟಹಾಸ ನಡೆಸುತ್ತಿರುವ ಘಟನೆಗಳು ವರದಿಯಾಗುತ್ತಿವೆ. ಇಂತಹ ಬೆಳವಣಿಗೆಗಳ ನಡುವೆಯೂ ಪೊಲೀಸ್ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಮೂಡುತ್ತಿದೆ ಎಂದು ಆರೋಪಿಸಿದರು. ಪೊಲೀಸ್ ಇಲಾಖೆ ಸಂಪೂರ್ಣ ನಿಷ್ಕ್ರಿಯ ಆಗಿದೆ. ಪುಡಿ ರೌಡಿಗಳು ಲಾಂಗ್ ಹಿಡ್ಕೊಂಡು ರೋಡಲ್ಲಿ ತಿರುಗಾಡ್ತಾರೆ, ಎಲ್ಲರನ್ನೂ ಎದುರಿಸ್ತಾರೆ. ಈ ವ್ಯವಸ್ಥೆಗೆ ಈ ಎಸ್ ಪಿ ಅವ್ರು ಬಂದ ಮೇಲೆ ಏನೋ ಒಂದು ಮಾಡ್ತಾರೆ. ಹಿಂದಿನ ಎಸ್ ಪಿ ಅವರು ವೈಫಲ್ಯ ಅಂತ ನಾವು ಅಂದ್ಕೊಂಡಿದ್ವಿ. ಇವ್ರು ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಅಪರಾಧಗಳ ಪ್ರಕರಣಗಳನ್ನ ಕಂಟ್ರೋಲಿಗೆ ತರ್ತಾರೆ ಅಂತ. ಆದರೆ ಇವ್ರು ಬಂದ ಮೇಲೆ ಏನು ಸರ್ ಈ ವ್ಯವಸ್ಥೆ ಏನಾರ ಬದಲಾಗಿದೆಯಾ? ಮಟ್ಗ, ಜೂಜು, ಇಸ್ಪೀಟ್ ಅಡ್ಡೆಗಳು, ಆಮೇಲೆ ವೀಲಿಂಗ್ ಮಾಡೋದು, ಮತ್ತು ರೋಡಲ್ಲಿ ಮಚ್ಚಿಡ್ಕೊಂಡು ತಿರುಗಾಡೋದು, ಅಪರಾಧ ಕಳ್ಳತನ ಪ್ರಕರಣ, ಕೊಲೆ ಕೇಸ್ಗಳು, ಮೊನ್ನೆ ಬಸ್ ಸ್ಟ್ಯಾಂಡಲ್ಲಿ ಹೊಡೆದಾಡ್ಕೊಂಡಿದ್ದಾರೆ. ಇದು ಯಾರಿಗೆ ಪೊಲೀಸ್ ಇಲಾಖೆ ಮೇಲೆ ಭಯನೇ ಇಲ್ಲ. ಈ ಎಸ್ ಪಿ ಅವರು ಏನಾರ ಕಾರ್ಯನಿರತರಾಗಿದ್ದಾರ ಅಥವಾ ಏನಾರು ರಜಾಕ್ಕೆ ಹೋಗಿದ್ದಾರೆ ಅದಾದರೂ ಹೇಳಬೇಕು. ಇವರು ನಮ್ಮ ನಾಗರಿಕರು ಮಕ್ಕಳು ಪೋಷಕರಿಗೂ ಪೊಲೀಸ್ ಇಲಾಖೆ ಇದೆ, ನಮ್ಮ ಮಕ್ಕಳು ಧೈರ್ಯವಾಗಿ ತಿರುಗಾಡ್ಬೋದು ಅಂದರೆ ಇವ್ರಿಗೆ ಈ ಪೊಲೀಸ್ ಇಲಾಖೆ ಇದೆಯಾ ಅನ್ನೋದೇ ನಮ್ಗೆ ಅನುಮಾನ ಆಗಿಬಿಟ್ಟಿದೆ. ಈ ಪೊಲೀಸ್ ಇಲಾಖೆ ನಡೆಸೋಕ್ಕೆ, ರಕ್ಷಣೆ ಕೊಡೋಕ್ಕೆ ಸಾರ್ವಜನಿಕರು ತೆರಿಗೆ ಹಣ ಇವರೆಲ್ಲರೂ ಸಂಬಳ ತಗೋತಾರೆ. ಯಾರೇನು ಫ್ರೀಯಾಗಿ ಇಲ್ಲೇನು ಬಂದು ಕೆಲಸ ಮಾಡ್ತಾಯಿಲ್ಲ. ಆ ತಗೊಳ್ಳೋ ಸಂಬಳಕ್ಕಾದರೂ ಇವರು ಪೊಲೀಸ್ ಇಲಾಖೆಯವರು, ಈ ವರಿಷ್ಠಾಧಿಕಾರಿಗಳು, ಎಸ್ ಪಿ ಅವರು ಕ್ರಮ ತಗೋಬೇಕು. ಮತ್ತೊಂದು ಭಯನೇ ಇಲ್ದಂಗೆ ಮಾಡ್ಯವ್ರೆ. ಇವ್ರು ನಿಷ್ಕ್ರಿಯ ಆಗ್ಯವ್ರೆ. ಇವ್ರು ಇದ್ದಾರಾ ಇಲ್ವಾ ಅನ್ನೋದೇ ಜನರಿಗೆ ಇವ್ರು ಯಾರನ್ನೋದೇ ಪರಿಚಯ ಇಲ್ಲ. ಆ ಮಟ್ಟಕ್ಕೆ ಇವರು ನಿಷ್ಕ್ರಿಯತೆ ಹೊಂದಿದರೆ ಇದು ಯಾವ ಥರ? ಎಲ್ಲರೂ ಇವತ್ತು ನಾಗರಿಕರು, ಹಾಸನ ಜಿಲ್ಲೆನೇ ಎಲ್ಲರೂ ಈ ಪೊಲೀಸ್ ಇಲಾಖೆ ಬಗ್ಗೆ ಅನುಮಾನದಲ್ಲಿ ನೋಡೋ ವ್ಯವಸ್ಥೆ ಶುರುವಾಗಿದೆ. ಅಲ್ಲಿ ಇಸ್ಪೀಟ್ ಅಡ್ಡೆ ನಡೀತಾ ಇರುತ್ತೆ, ಇಸ್ಪೀಟ್ ಆಡ್ತಾ ಇರುತ್ತೆ. ಯಾರೋ ಫೋನ್ ಮಾಡಿರಿ ಇಸ್ಪೀಟ್ ಆಡಿಸ್ತಾವ್ರಿ ಇಲ್ಲಿ ಬನ್ನಿ ಅಂದರೆ ಅವ್ರಿಗೆ ಇಲಾಖೆಯಿಂದ ಫೋನ್ ಹೋಗಿ ಅವ್ರು ಬರೋಷ್ಟು ಇವರೇ ಎದ್ದೋಗಿರ್ತಾರೆ ಇಟ್ಕೊಡಕ್ಕೆ ಹೋದ್ರೆ. ಹಳ್ಳಿ ಗಾಂಜಾ ಮಾರ್ತವ್ರೆ ಸರ್. ಗ್ರಾಮಗಳಲ್ಲಿ ಗಾಂಜಾ ಮಾರೋ ಅಂತ ವ್ಯವಸ್ಥೆಗೆ ಹೋಗಿದ್ದಾರೆ. ನಾವು ಅವರು ಹುಡುಗರು ನೋಡಿ ಕುಂತದ ಗುಂಪಿದ್ರೆ ನೋಡೋಕೆ ಹೆದರಿಕೆ ಆಗುತ್ತೆ. ಅವ್ರು ಮತ್ತಲ್ಲಿರ್ತಾರೆ ಏನಾದರೂ ಮಾಡ್ತಾರ ಅಂತ. ಈ ಪೊಲೀಸ್ ಇಲಾಖೆಯ ಮೇಲೆ, ಪೊಲೀಸರ ಮೇಲೆ ಅವ್ರಿಗೆ ಯಾವ ಭಯನೂ ಇಲ್ಲ. ಈ ವ್ಯವಸ್ಥೆನ ನಾವು ಖಂಡಿಸಿ ನಾವೊಂದು ವಿನೂತನವಾಗಿ ಒಂದು ಚಳವಳಿ ಮಾಡಬೇಕು ಈ ಇಲಾಖೆಯ ವೈಫಲ್ಯನ ಅಂತ ಹೇಳಿ ನಾವು ಸೋಮವಾರದವರೆಗೂ ನೋಡ್ತೀವಿ ಸರ್. ಮಂಗಳವಾರದ ದಿನ ಎಸ್ ಪಿ ಆಫೀಸ್ ಮುಂದೆ, ಎಸ್ ಪಿ ಅವರ ಕಚೇರಿ ಎದುರುಗಡೆ ಲಬೋ ಚಳವಳಿ ಮಾಡ್ತೀವಿ. ಬಾಯಿ ಬಡ್ಕೊತೀವಿ, ಆಯಿತಾ, ಎದೆ ಬಡ್ಕೊತೀವಿ. ಸತ್ತೋಗಿದ್ದ ಈ ಪೊಲೀಸ್ ಇಲಾಖೆ ಅಂತ ಹೇಳ್ತೀವಿ. ಐ ಜಿ ಅವ್ರು ಬರಬೇಕು, ಅಲ್ಲಿವರೆಗೂ ದಿನ ಮಾಡ್ತೀವಿ. ಐ ಜಿ ಬಂದು ಈ ನಮಗೆ ಎಲ್ಲರನ್ನೂ ಕರೆದು, ಅಟ್ಲೀಸ್ಟು ಪತ್ರಕರ್ತರನ್ನ, ಸಂಘಟನೆಯವ್ರನ್ನ, ಎಲ್ಲ ಸಂಘಟನೆಯವ್ರನ್ನ ಕರೆದು, ಸಾರ್ವಜನಿಕರನ್ನ, ಪ್ರಮುಖರನ್ನ ಕರೆದು, ಆಯ್ತಾ, ವ್ಯವಸ್ಥೆ ಯಾವ ರೀತಿ ಇದೆ ನಾವಿದ್ವಿ ಅನ್ನೋ ಧೈರ್ಯ ಹೇಳಲಿಲ್ಲ ಅಂದರೆ ಹೇಳೋವರೆಗೂ ಮಾಡ್ತೀವಿ ಕೆಲಸನ. ಇಷ್ಟೊಂದು ನಿರ್ಲಕ್ಷ್ಯ ಮಾಡಿದಂಥ ಎಸ್ ಪಿ ಅವ್ರನ್ನ ನಾವು ನೋಡಲಿಲ್ಲ ಸರ್. ಈ 2 ಟರ್ಮಲ್ಲಿ ತುಂಬ ಪೊಲೀಸ್ ಇಲಾಖೆ ತುಂಬ ಗಂಭೀರವಾಗಿ ವೈಫಲ್ಯ ಹೊಂದಿದೆ ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ಅವ್ರಿಗೆ ಹೇಳ್ತಾ ಇದ್ದೀನಿ. ಪೊಲೀಸ್ನವ್ರ ಮುಂದೆನೇ ವೀಲಿಂಗ್ ಮಾಡ್ಕೊ ಹೋಗ್ತಾರೆ ಹುಡುಗರು. ಯಾವ ಭಯನೂ ಇಲ್ಲ ಅವರಿಗೆ. ಆ 80 ಫೀಟ್ ರೋಡಲ್ಲಿ ಇಲ್ಲಿ ವೀಲಿಂಗ್ ಮಾಡ್ತವೆ. ಮೇನ್ ರೋಡ್ಗಳಲ್ಲಿ, ಎಂ ಜಿ ರೋಡು ಎಲ್ಲ ಕಡೆ ಮಾಡ್ತಾರೆ ಸರ್. ಇವು ಕಾಲೇಜ್ ಸ್ಕೂಲ್ಗಳು ಎಲ್ಲಿದೆ ನೋಡಿ, ಆ ಕಾಲೇಜ್ ಸ್ಕೂಲ್ಗಳ ಹತ್ರ ಜಾಸ್ತಿ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಾರ್ಟಿಯ ಮಧು, ಶಂಕರ್, ಖಾದರ್, ಮಂಜುನಾಥ್, ವಿಕಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತನ್ನ ಸೊಸೆ ಶಶಿಕಲಾ ಕಣ್ಣಿಗೆ ಖಾರ ಪುಡಿ ಎರಚಿ ಚಾಕುವಿನಿಂದ ಇರಿಯಲು ಯತ್ನಿಸಿದ್ದು ಬಳಿಕ ಮೊದಲ ಮಹಡಿಯಿಂದ ತಳ್ಳಿ ಕೊಲೆ ಮಾಡಲು ಪ್ರಯತ್ನಿಸಿದ್ದಾರೆ ಎಂದು ಆರೋಪಿಸಿ ವೃದ್ಧೆ ಚಂದ್ರಮ್ಮ ರಕ್ಷಣೆ ನೀಡಿ ನ್ಯಾಯಕ್ಕಾಗಿ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರಮ್ಮ ಹಾಗೂ ಅಟ್ರಾಸಿಟಿ ಸಮಿತಿ ಸದಸ್ಯ ಲಕ್ಷ್ಮೀಪತಿ ಮಾತನಾಡಿ, ಹಾಸನ ತಾಲೂಕಿನ
ಗುಂಡೇಗೌಡನ ಕೊಪ್ಪಲು ಗ್ರಾಮದಲ್ಲಿ ಕಳೆದ 40 ವರ್ಷಗಳಿಂದ ವಾಸವಾಗಿದ್ದು ತನಗೆ ಈಗ 70 ವರ್ಷ ವಯಸ್ಸಾಗಿದೆ ಎಂದು ತಿಳಿಸಿದರು. ಗಂಡ ಮೃತಪಟ್ಟ ನಂತರ ತಾವು ಮನೆಯ ಕೆಳ ಮಹಡಿಯಲ್ಲಿ ವಾಸವಾಗಿದ್ದು ಮೊದಲ ಮಹಡಿಯಲ್ಲಿ ಪುತ್ರ ದಿನೇಶ್ ಅವರ ಪತ್ನಿ ಶಶಿಕಲಾ ಹಾಗೂ ಮಕ್ಕಳು ವಾಸಿಸುತ್ತಿದ್ದರು. ಜುಲೈ 15ರಂದು ಪುತ್ರ ದಿನೇಶ್ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದು ಮನೆಯ ಸಂಪೂರ್ಣ ದಾಖಲೆಗಳು ತಮ್ಮ ಹೆಸರಿನಲ್ಲಿವೆ ಎಂದು ಚಂದ್ರಮ್ಮ ಹೇಳಿದರು. ತಮ್ಮ ಪುತ್ರ ಮೃತಪಟ್ಟ 6 ದಿನಗಳ ಬಳಿಕ ರಾತ್ರಿ ವೇಳೆ ಸೊಸೆ ಶಶಿಕಲಾ ತಮ್ಮ ಕಣ್ಣಿಗೆ ಕಾರದ ಪುಡಿ ಎರಚಿ ಚಾಕುವಿನಿಂದ ಇರಿಯಲು ಯತ್ನಿಸಿದ್ದಾರೆ ಎಂದು ಚಂದ್ರಮ್ಮ ಆರೋಪಿಸಿದ್ದಾರೆ. ಈ ಸಂಬಂಧ ಅಟ್ರಾಸಿಟಿ ಸಮಿತಿ ಸದಸ್ಯರ ಗಮನಕ್ಕೆ ವಿಷಯವನ್ನ ತಂದಿರುವುದಾಗಿ ತಿಳಿಸಿದ ಚಂದ್ರಮ್ಮ, ತಮ್ಮ ಪತಿ ಸ್ವಂತ ಸಂಪಾದನೆಯಿಂದ ನಿರ್ಮಿಸಿದ ಮನೆಯಲ್ಲಿ ಶಾಂತಿಯುತವಾಗಿ ಜೀವನ ನಡೆಸಲು ಅವಕಾಶ ಕಲ್ಪಿಸಬೇಕು. ಹಿರಿಯ ನಾಗರಿಕರ ರಕ್ಷಣೆಗೆ ಇರುವ ಕಾಯ್ದೆಯಡಿ ಪ್ರಕರಣವನ್ನ ಪರಿಶೀಲಿಸಿ ಸೂಕ್ತ ನ್ಯಾಯ ಒದಗಿಸಬೇಕು ಎಂದು ಮನವಿ ಮಾಡಿದರು. ಹಾಸನ ಗುಂಡೇಗೌಡನ ಕೊಪ್ಪಲು ಶನಿದೇವರ ದೇವಸ್ಥಾನದ ಹಿಂಭಾಗ ಈ ಚಂದ್ರಮ್ಮ ಲೆಟ್ ರಂಗೇಗೌಡ ಅನ್ನೋದು ಒಂದು ಈ ಖಾತಾ ಆಗಿರ್ತಕ್ಕಂಥ ಒಂದು ಮನೆ ಇರುತ್ತೆ ಸರ್. ಆ ಮನೆಯಲ್ಲಿ ಈ ಅಮ್ಮ ವಾಸ ಮಾಡ್ಕೊಂಡಿರ್ತಾರೆ. ಈ ಅಮ್ಮನಿಗೆ ಒಬ್ಬ ಮಗ ಇರ್ತಾನೆ, ಸೊಸೆ ಇದ್ದಾರೆ, ಈ ಗಂಡನೂ ಇದ್ದರು. ಆ ಗಂಡ ತೀರ್ಕೊಂಡಾದ್ಮೇಲೆ ಸ್ವಲ್ಪ ಸಮಸ್ಯೆಯಿಂದ ಆರೋಗ್ಯ ಸಮಸ್ಯೆಯಿಂದ ಮಗನೂ ತೀರ್ಕೊತಾನೆ. ಮಗ ತೀರ್ಕೊಂಡಾದ್ಮೇಲೆ ಏನು ಮಾಡ್ತಾರೆ ಅಂತಂದರೆ ಸೊಸೆ ಬೇರೆ ಅವರ ವೈಯಕ್ತಿಕ ವಿಚಾರವಾಗಿ ಈ ಅಮ್ಮನ್ನ ಆಚೆ ಹಾಕಿ ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಈ ಅಮ್ಮನ್ನ ಮನೆಯಿಂದ ಆಚೆಗೆ ಹಾಕ್ತಾರೆ. ಅವಾಗ ಇವರೇನು ಮಾಡ್ತಾರೆ, ಸುಮಾರು ಕಡೆ ಎಲ್ಲ ಓಡಾಡಿ ಎಲ್ಲೆಲ್ಲೋ ಕೇಳಿ ಏನೇನೋ ಮಾಡಿ ಏನು ಮಾಡಿದ್ರು ಇವರು ಈ ಅಮ್ಮನ ಜೊತೆಯಲ್ಲಿ ಇರ್ತಕ್ಕಂಥ ಸಹೋದ್ಯೋಗಿಗಳು ಅವರು ತುಂಬ ಹೈ ಪಿಚ್ಚಲ್ಲಿ ಹಣವಂತರು ಬೆಂಬಲ ಇರೋದ್ರಿಂದ ಮತ್ತು ರಾಜಕೀಯದವರು ವ್ಯಕ್ತಿಗಳ ಬೆಂಬಲ ಇರೋದ್ರಿಂದ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಈ ಅಮ್ಮನ್ನ ಆಚೆಗೆ ಹಾಕಿದ್ದಾರೆ. ಆಮೇಲೆ ಇವ್ರ ಮಗ ತೀರ್ಕೊಂಡು 1 ತಿಂಗಳಾಗಿದೆ. 1 ತಿಂಗಳಾದ್ಮೇಲೆ 1 ವಾರಕ್ಕೆ ಆಕೆನ ಎಮ್ಮನ್ನ ಕಣ್ಣಿಗೆ ಕಾರ್ಪುಡಿ ಹಾಕಕ್ಕೆ ಬಂದಿದ್ದಾರೆ. ಮತ್ತು ನೈಟಲ್ಲಿ ಕೊಲೆ ಮಾಡೋದಕ್ಕೂ ರೆಡಿಯಾಗಿದ್ದಾರೆ. ಅತ್ತ ಬೆಳಿಗ್ಗೆ ಈ ಅಮ್ಮ ಏನು ಮಾಡಿದ್ದಾರೆ, ಶನಿವಾರ ಬೆಳಿಗ್ಗೆ ತಪ್ಪಿಸ್ಕೊಂಡು ಬ್ಯಾಂಗ್ಳೂರ್ಗೆ ಬಂದಿದ್ದಾರೆ. ಬ್ಯಾಂಗ್ಳೂರ್ಗೆ ಬಂದಾಗ ಬ್ಯಾಂಗ್ಳೂರಲ್ಲಿ ನಮ್ಮ ಗಮನಕ್ಕೆ ತಂದಾಗ ನಾವೇನು ಮಾಡಿದ್ದೀವಿ ಅಂತ ಅಂದರೆ ಇದನ್ನು ನಮ್ಮ ಮಾನ್ಯ ನಮ್ಮ ಇವರು SP ಮೇಡಮ್ ಅವ್ರ ಹತ್ರ ನಾವು ಹೋಗಿ ಈ ಥರ ಹಿಂಗೆ ಸಮಸ್ಯೆ ಆಗಿದೆ, ಇವರ ಸೊಸೆ EMನಲ್ಲಿ ಇರತಕ್ಕಂಥ ಈ ಖಾತಾ EMನಲ್ಲಿ ಇರತಕ್ಕಂಥ ಡಾಕ್ಯುಮೆಂಟ್ಸು ನನಗೆ ಏನಿಲ್ಲ, ಇವರು ಸ್ವಲ್ಪ ಸೌಕರ್ಯ ನಾನು ಪೋಷಣೆ ಮಾಡಿದ್ರೆ ಸಾಕು ಅಂತ ಎಮ್ಮ ಕೇಳ್ಕೊಂಡಾಗ ಇವರ ಜೊತೆ ಸಹೋದ್ಯೋಗಿಗಳು ಇವರು ಸೊಸೆಯ ಸಹೋದ್ಯೋಗಿಗಳು ಬೆಂಬಲ ಕೊಟ್ಟು ಈ ಅಜ್ಜಿನ ಆಚೆಗೆ ಹಾಕಿ ಈ ಆಸ್ತಿನ ಕಬಳಿಸ್ಬೇಕು ಅಂತಂತೇಳಿ ಪಾಪ ಈ ಎಮ್ಮನಿಗೆ ಅನ್ಯಾಯ ಮಾಡಿದ್ದಾರೆ. ಅದನ್ನು SP ಮೇಡಮ್ ಅವರ ಗಮನಕ್ಕೆ ತಂದಾಗ ಅವರು ಆಯಿತು ಹೋಗಿ ನಾನು ಹೇಳ್ತೀನಿ, ಇನ್ಸ್ಪೆಕ್ಟ್ರಿಗೆ ಹೇಳ್ತೀನಿ ನಾವು ಅಂತ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡಿದರು. ಈ ಭಾಗಕ್ಕೆ ಬರ್ತಕ್ಕಂಥ ಇನ್ಸ್ಪೆಕ್ಟರ್ ಹತ್ರ ನಾವು ಕೂತ್ಕೊಂಡು ಮಾತಾಡಿದ್ವಿ. ಅವರೇನು ಮಾಡ್ತಾ ಇದ್ದಾರೆ ಅಂದರೆ ಬೆಣ್ಣೆಯಲ್ಲಿ ಕೂದಲು ತೆಗೆಯೋ ರೀತಿ ನಮ್ಮನ್ನು ನಾಜೂಕಾಗಿ ಆಚೆ ಕಳಿಸಿದ್ರು. ಯಾವ ಥರ ಅಂತ ಅಂದರೆ ನಮಗೆ ಕೋಪನೂ ಬರಬಾರ್ದು ಮತ್ತು ಅವ್ರನ್ನ ಕರೆಸ್ಲೂಬಾರ್ದು. ಆ ರೀತಿ ಈ ಎಮ್ಮನಿಗೆ ಅನ್ಯಾಯ ಮಾಡೋ ರೀತಿ ಅದನ್ನು ಸಹಕರಿಸಿ ನಮಗೆ ಸಹಕರಿಸದೆ ಅವ್ರನ್ನ ನಾನು ಕರೆಸ್ತೀನಿ, ಹೋಗಿ ಮಾಡ್ತೀನಿ. ನಾವು ಹೇಳಿದ್ದೀವಿ, ಬೆಂಗಳೂರಿಂದ ಬಂದಿದ್ದೀವಿ, ದಯವಿಟ್ಟು ಸಹಕರಿಸಿ ಅವ್ರನ್ನ ಕರೆಸಿ ಈ ಅಜ್ಜಿಗೆ ಒಂದು ನ್ಯಾಯ ಸಿಕ್ಕೋ ರೀತಿ ಮಾಡಿಕೊಡಿ ಅಂತಂದರೆ ನ್ಯಾಯ ರೀತಿ ಯಾವುದೇ ಕಾರಣಕ್ಕೂ ಇಲ್ಲ. ಇಲ್ಲಿ ನಾವು ಭಾಳ ತುಂಬ 1-2-3 ಸಾರಿ ನಾವು ನೋಡಿದ್ವಿ, ಏನೂ ಇಲ್ಲಿ ಪ್ರಯೋಜನ ಇಲ್ಲ. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆಮೇಲೆ ಬೆಂಗಳೂರಿಗೆ ಹೋದ್ಮೇಲೆ ಫೋನ್ ಮಾಡಿದ್ವಿ, ಈ ಥರ ಫೋನ್ ಮಾಡಿ ಈ ಥರ ಹಿಂಗೆ ಸಮಸ್ಯೆ ಇದೆ ನೋಡಿ ಸಾಹೇಬ್ರೆ ಅಂತಂದರೆ ಇವ್ರು ಯಾವುದೇ ಕಾರಣಕ್ಕೂ ಇನ್ಸ್ಪೆಕ್ಟರ್ ಆಗ್ಬೋದು, ಯಾರೇ ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಕರಿಸಿ ರೆಡಿ ಇಲ್ಲ. ಈಗ ಈಕೆ ಎಮ್ಮ ಏನು ಮಾಡಿದ್ದಾಳೆ ಅಂತಂದರೆ ಈ ಚಂದ್ರಮ್ಮ ಲಾಸ್ಟಿಗೆ ಇನ್ನೇನು ಇಲ್ಲ, ಉಳಿದಿರೋ ದಾರಿ ಇಲ್ಲ, ನ್ಯಾಯ ಸಿಕ್ಕಲ್ಲ ಅಂತೇಳಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಮೊನ್ನೆ ದಿವಸ ಹೋಗಿದ್ದಾಳೆ ಅಮ್ಮ. ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋದ ತಕ್ಷಣ ನಮ್ಮ ಗಮನಕ್ಕೆ ಬಂದಾಗ ನಾವೇನು ಮಾಡಿದ್ದೀವಿ, ಇವತ್ತು ಕರ್ಕೊಂಬಂದು ತಮ್ಮ ಎಲ್ಲ ಮೀಡಿಯಾ ಮಿತ್ರರ ಎದುರಿಗೆ ನಾವು ಕುಡಿಸಿದ್ದೀವಿ. ಖಂಡಿತವಾಗಲೂ ಇದು ನ್ಯಾಯ ಸಿಕ್ಕೋದಿಲ್ಲ. ಅದಕ್ಕೆ ಇವು ಯಾವ ಥರ ಮಾಡಬೇಕು ಅಂತ ಏನು ಅಂತ ಜನಪ್ರತಿನಿಧಿಗಳೇ ತೀರ್ಮಾನ ಮಾಡಲಿ. ಹೆಣ್ಮಕ್ಳೆಲ್ಲ ಸೇರಿ ಸಪೋರ್ಟ್ ಮಾಡ್ಕೊಂಡು ಅವಳು ಹೆಣ್ಮಕ್ಳು, ನಾನು 2 ಜನ ಹೆಣ್ಮಕ್ಳು, ಒಬ್ಬನೇ ಮಗ, ಅವನ್ನ 10 ವರ್ಷ ಆಗಿತ್ತು. ಅವ್ನು ಬಿಟ್ಟು 10 ವರ್ಷ ಆಗಿ ಹಂಗೆ ಅಲ್ಲೇ ಮನೆ ಕೇಳೋನು, ಉಣ್ಣನು, ಎಲ್ಲೆಲ್ಲ ಹೋಗೋನು, ತಿನ್ನೋನು, ತಿರ್ಗನು, ಹುಷಾರಿರಲಿಲ್ಲ ಅವನಿಗೆ. ಹಿಂಗೆ ಬಿಟ್ಟು ಹಾಕಿದ ಮೇಲೆ ಏನಾಯ್ತು, ಇವಳು ಏನು ಮಾಡಿದ್ಲು, ಸ್ಕೂಲ್ಗೆ ಅಡುಗೆ ಮಾಡೋಕೆ ಹೋಯ್ತಾಳೆ. ರಂಗೇಗೌಡ ಅಂತ ಹಿರೇಳ್ಳರು ಅವರು, ಆದಿಚುಂಚನಗಿರಿ ಸ್ಕೂಲಲ್ಲಿ ಅವರು. ಆಮೇಲೆ ಅವನ್ನ ಕೈಯಾಗೆ ಹಾಕ್ಯಂದು 10 ವರ್ಷ ಆಯಿತು. ಮನೆ ಮುಂದ್ಗಡೆನೂ ಮಂಜ ಅಂತವ, ಅವನು ನಮ್ಮ ಸೋದ್ರ ಮಾವನ ಮಗನೇ, ನಮ್ಮ ತಾಯಿ ತಮ್ಮನ ಮಗನೇ. ಅವನು ಸೆದ್ದವ
ಅವಳಿಗೆ ಸಪೋರ್ಟ್ ಇದ್ದಾನೆ, ಮಾಸ್ಟ್ರು ಸಪೋರ್ಟ್ ಇದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ವಿಜಯ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರೈತರು ಪಡೆದ ಸಾಲವನ್ನ ಸಕಾಲದಲ್ಲಿ ಮರುಪಾವತಿ ಮಾಡುವುದನ್ನು ರೂಢಿಸಿಕೊಂಡಲ್ಲಿ ಇದರಿಂದ ಬ್ಯಾಂಕ್ ಬೆಳವಣಿಗೆಯಾಗುವುದರ ಜೊತೆಗೆ ರೈತರಿಗೆ ಮತ್ತಷ್ಟು ಸಾಲ ನೀಡಲು ಹಣದ ಲಭ್ಯತೆವಾಗಲಿದೆ ಎಂದು ಪಟ್ಟಣದ ಪಿಕಾರ್ಡ್ ಬ್ಯಾಂಕ್ನ ಅಧ್ಯಕ್ಷರಾದ ಬಿಎನ್ ಮಂಜುನಾಥ್ ತಿಳಿಸಿದರು. ಬ್ಯಾಂಕ್ನ ಆವರಣದಲ್ಲಿ ಇಂದು ನಡೆದ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ತಾಲೂಕಿನ ಪಿಕಾರ್ಡ್ ಬ್ಯಾಂಕ್ನಿಂದ ಸಾವಿರಾರು ರೈತರಿಗೆ ಮಧ್ಯಮ ಮತ್ತು ದೀರ್ಘಾವಧಿ ಸಾಲಗಳನ್ನು ನೀಡುತ್ತಾ ಬರಲಾಗಿದೆ. ಬ್ಯಾಂಕ್ ಸುದೀರ್ಘ ಅವಧಿಗೆ ಉತ್ತಮವಾಗಿ ನಡೆಸಿಕೊಂಡು ಹೋಗಬೇಕಾಗಿದ್ದಲ್ಲಿ ಸುಸ್ತಿದಾರರು ಪಡೆದ ಸಾಲವನ್ನು ಸರಿಯಾಗಿ ಮರುಪಾವತಿ ಮಾಡಬೇಕು. ಕಳೆದ 2-3 ವರ್ಷಗಳ ಹಿಂದೆ ಸಾಲ ಮರುಪಾವತಿ ಇಲ್ಲದೆ ಬ್ಯಾಂಕಿನ ವಹಿವಾಟು ನಿಷ್ಕ್ರಿಯವಾಗಿತ್ತು. ಎಲ್ಲ ನಿರ್ದೇಶಕರು ಸುಸ್ತಿದಾರರ ರೈತರನ್ನ ಮನವೊಲಿಸಿ ಹಣ ಕಟ್ಟಿಸಿದ ಪರಿಣಾಮ ಬ್ಯಾಂಕ್ ಅಭಿವೃದ್ಧಿಯತ್ತ ಸಾಗಿದೆ ಎಂದರು. ಬ್ಯಾಂಕಿನ ಮಾಜಿ ಅಧ್ಯಕ್ಷ ಎಂ ಶಂಕರ್ ಮಾತನಾಡಿ, ತಾಲೂಕಿನ ಪಿಎಲ್ಡಿ ಬ್ಯಾಂಕಿನಿಂದ ಅತಿ ಹೆಚ್ಚು ರೈತರು ಸಾಲ ಪಡೆದು ಅಭಿವೃದ್ಧಿ ಸಾಧಿಸಿದ್ದಾರೆ. ಸಾಲ ಪಡೆದವರು ನಿಯಮಿತವಾಗಿ ಮರುಪಾವತಿಗೆ ಮುಂದಾಗಬೇಕು. ಪಡೆದ ಸಾಲವನ್ನ ಪಡೆದ ಉದ್ದೇಶಕ್ಕಷ್ಟೇ ಬಳಸಬೇಕು ಎಂದರು. ಅವಕಾಶ ಇರಲ್ಲ. ಈಗ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಸ್ವಂತ ಬಂಡವಾಳ ಇರ್ತೈತೆ, ಅವ್ರಿಗೆ OTS ಅಂತ ಕೊಡ್ತಾರೆ. ಒಂದೇ ಕಂತಿನಲ್ಲಿ ಕಟ್ಟಿದ್ರೆ ಅಸಲು ಕೆಲವು ಕಡಿಮೆ ಕಟ್ಟಿಸ್ಕೊಳ್ಳೋ ಒಂದು ಅವಕಾಶ ಇರುತ್ತೆ. ಇದು ನಾವು ನಬಾರ್ಡ್ ಬ್ಯಾಂಕಿಂದ ನಾವು ಲೋನ್ ತಗೊಂಡು ನಬಾರ್ಡ್ ಬ್ಯಾಂಕಿಗೆ ನಾವು 13% ಲೋನ್ ನಮ್ಗೆ ಇಂಟ್ರೆಸ್ಟ್ ಇರ್ತೈತೆ. ಆದರೆ ರಾಜ್ಯ ಸರ್ಕಾರ 10% ಕಟ್ಕೊಡ್ತೈತೆ, ನಾವು 3%. ಸರಿಯಾಗಿ ಕಟ್ಕೊಂಡು ಹೋದ್ರಿಗೆ 3% ಇರುತ್ತೆ. ಕಟ್ತಿದ್ದವರಿಗೆ ಇದು 12% ಸುಸ್ತಿ ಆಯಿತು, 15% ಎಲ್ಲ ಆಗಿ ಒಂದು ಅವ್ರು ಕೆಲವರು 2000 ಇಸ್ವಿಯಿಂದ ಹಿಂದೆನೂ ತಾಂಡ್ರ ಅಂತವ್ರು ಈ ಬ್ಯಾಂಕ್ ಕಡೆಗೆ ಇನ್ನೂ ಬಂದಿಲ್ಲ. ಕೆಲವರೆಲ್ಲ ಬರ್ತಾರೆ ಏನೋ ಬೇಕಾದಾಗ. ಈಗೆಲ್ಲ ಕ್ಲಿಯರೆನ್ಸ್ ಕೊಡೋಕ್ಕೆ ಅವಾಗೆಲ್ಲ ಭಾರಿ ಕಂಡೀಷನ್ ಮಾಡಿದ್ದೀವಿ, ಹಂಗಾಗಿ ಹುಡುಕೊಂಬರ್ತಾರೆ. ಮತ್ತು ಎಲ್ಲ ಡೈರೆಕ್ಟ್ರುಗಳು ಸಹಕರಿಸಿ ಎಲ್ಲ ಕಟ್ಟಿಸ್ತಾ ಇದ್ದಾರೆ. ಹಂಗಾಗಿ ಅನುಕೂಲ ಆಗ್ತಾ ಇದೆ. ಈ ವರ್ಷನೂ ಬಂದಿದೆ, ಹಂತವಾಗಿ ಕೊಡ್ತಿದ್ದಾರೆ. ಬಂದಿದೆ ಅಂದರೆ ಇನ್ನೂ ಹಣ ಬ್ಯಾಂಕಿಗೆ ಜಮಾ ಆಗಿಲ್ಲ. ಜಮಾ ಆದ ನಂತರ ಈಗ ಏನು ಜನರಲ್ ಬಾಂಡ್ ಆಗಲಿ ಆಮೇಲೆ ಕೊಡ್ತೀವಿ ಅಂತ ಹೇಳಿದ್ದು, ಅಕೌಂಟ್ಗೆ ಇನ್ನೂ ನಮ್ಮ ಅಕೌಂಟಿಗೆ ಬಂದಿಲ್ಲ. ಬಂದ ಮೇಲೆ ಎಲ್ಲರಿಗೂ ಸುಸ್ತಿದಾರಿಗೆ ಕೊಟ್ಟು ನಂತರ ಉಳಿದಂಥ ಹಣನ ಬೇರೆ ಹೊಸ ಇವರಿಗೆ ಕೊಡೋಕ್ಕೆ ಅವಕಾಶ ಮಾಡ್ಕೊಂಡಿದ್ದೀವಿ. ಎಲ್ಲ ಮೀಟಿಂಗಲ್ಲಿ ಮಾತಾಡಿ ಎಲ್ಲರೂ ಹೇಳಿ ಒಪ್ಕೊಂಡಿದ್ದಾರೆ. 3/11/1937 ಪ್ರಾರಂಭವಾಗಿ ಬ್ಯಾಂಕಿನ ಆಡಳಿತ ಕಾರ್ಯ ವ್ಯಾಪ್ತಿ ತಾಲೂಕಿನಾದ್ಯಂತ ವ್ಯಾಪಿಸಿರುತ್ತದೆ. ಸದಸ್ಯತ್ವ ಮತ್ತು ಷೇರು ಬಂಡವಾಳ 31/3/26 ಅಂತ್ಯಕ್ಕೆ ಬ್ಯಾಂಕಿನಲ್ಲಿ 16,192 ಎ ತರಗತಿ ಸದಸ್ಯರಿದ್ದು, ಷೇರು ಬಂಡವಾಳ 2,29,31,000 ರೂಗಳು ಮತ್ತು ಬಿ ತರಗತಿ ಸದಸ್ಯರುಗಳಿಂದ 4,000 ರೂಗಳು ಹಾಗೂ ಸಿ ತರಗತಿ ಷೇರು ರಾಜ್ಯ ಸರ್ಕಾರ ವತಿಯಿಂದ 50,000 ರೂಪಾಯಿಗಳು ಷೇರು ಬಂಡವಾಳವಿದ್ದು 2,31,41,000 ಷೇರು ಬಂಡವಾಳವಿರುತ್ತದೆ. ಇದರಲ್ಲಿ ಕೇಂದ್ರ ಬ್ಯಾಂಕಿನಲ್ಲಿ 51,27,000 ವಿನಿಯೋಗವಾಗಿದ್ದು, ಉಳಿದ ಷೇರು ಬಂಡವಾಳವು ಬ್ಯಾಂಕಿನ ವ್ಯವಹಾರದಲ್ಲಿ ಸೇರಿಕೊಂಡಿರುತ್ತದೆ. ಆಪಧನ ಮತ್ತು ಇತರ ನಿಧಿಗಳು 31/3/26 ಅಂತ್ಯಕ್ಕೆ ಆಪಧನ ನಿಧಿ 5,11,000 ರೂಗಳು, ಕಟ್ಟಡ ನಿಧಿ 19,52,000 ರು, ಕಟ್ಟಡ ಸವಕಳಿ ನಿಧಿ 2,90,000 ರು, ಪೀಠೋಪಕರಣಗಳ ನಿಧಿ 4,17,000 ರು, ಕಂಪ್ಯೂಟರ್ ಸವಕಳಿ ನಿಧಿ 3,37,000 ನಿಧಿಗಳಿರುತ್ತದೆ. ಠೇವಣಿಗಳು ಬ್ಯಾಂಕಿನಿಂದ ಕೇಂದ್ರ ಬ್ಯಾಂಕಿನಲ್ಲಿ ಹಾಗೂ ವಿವಿಧ ಸಂಸ್ಥೆಗಳಲ್ಲಿ ಷೇರು ಮೊತ್ತ 51.40 ಲಕ್ಷ, ರಾಜ್ಯ ಬ್ಯಾಂಕಿನ ನಿಶ್ಚಿತ ಠೇವಣಿ 2,74,36,000 ಸೇರಿ 3,25,76,000 ಠೇವಣಿ ಮಾಡಿರುತ್ತದೆ. ಬ್ಯಾಂಕು ತಾಲೂಕಲ್ಲಿ ಕೆಲಸ ಮಾಡ್ಕೊಂಡು ಬಂದಿದೆ. ಹಿಂದಿನ ದಿನಗಳಲ್ಲಿ ಯಾವುದೇ ಕಮರ್ಷಿಯಲ್ ಬ್ಯಾಂಕಲ್ಲಿ ಸಾಲವನ್ನು ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಸೊಸೈಟಿಗಳು ಮತ್ತೊಂದು ಯಾವುದೂ ಆಗ ಸಾಲ ಕೊಡ್ತಾ ಇರಲಿಲ್ಲ ರೈತರಿಗೆ. ಅಂಥ ಒಂದು ಸಂದರ್ಭದಲ್ಲಿ ಬ್ಯಾಂಕಿಗೆ ಸಾಲವನ್ನು ಕೊಟ್ಟು ಅತಿ ಹೆಚ್ಚು ಈ ತಾಲೂಕಲ್ಲಿ ರೈತರಿಗೆ ಸಹಾಯನೂ ಮಾಡಿದೆ. ಅದೇ ಥರ ರೈತರು ಸಹ ಸಾಲ ತಗೊಂಡವರು ಕಟ್ಟಬೇಕು. ಯಾಕೆಂದರೆ ಕಟ್ಟಿದರೆ ಮುಂದಿನ ದಿನಗಳಲ್ಲಿ ನಿಮಗಾಗಲಿ, ನಿಮ್ಮ ಮಕ್ಕಳಿಗಾಗಲಿ, ನಿಮ್ಮ ಕುಟುಂಬಕ್ಕಾಗಲಿ ಮತ್ತು ಬೇರೆ ರೈತರುಗಳಿಗೆ ಸಾಲ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಅತಿ ಹೆಚ್ಚು ಸಾಲವನ್ನು ಸಹ ಕೊಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಸರ್ಕಾರ ಭಾಳ ಒತ್ತು ಕೊಡ್ತಾ ಇದೆ, ರೈತರನ್ನ ಮುಂದೆ ತರಬೇಕು. ಇತ್ತೀಚಿನ ದಿನಗಳಲ್ಲಿ ಮಳೆ ಇಲ್ಲ, ಈ ವರ್ಷ ಬೆಳೆನೇ ಇಲ್ಲ, ತಾವೆಲ್ಲ ನೋಡ್ತಾ ಇದ್ದೀರಿ.
ಈ ವರ್ಷ ನಮ್ಮ ತಾಲೂಕು ಬರಗಾಲ ಬಂದಿದೆ, ಮತ್ತೆ ಉಚ್ಚನೆ ಹೊಡೆಯೋಕ್ಕಾಗಿಲ್ಲ, ಬಿತ್ತನೆ ಮಾಡಿಲ್ಲ ಕೆಲವರೆಲ್ಲ. ಆದ್ರೂ ಕಾಯ್ತಾ ಇದ್ದಾರೆ ಜನ, ಇವತ್ತು ನಾಳೆ ಮಳೆ ಬರ್ಬೋದು, ಬಂದರೆ ಏನಾದ್ರು ಈ ಬಿತ್ತನೆ ಮಾಡುವಂಥ ಸಂದರ್ಭದಲ್ಲಿ ಗೊಬ್ಬರ ಮತ್ತೆ ಉಚ್ಚೆ ಹೊಡ್ಲಿಕ್ಕೆ ಟ್ರ್ಯಾಕ್ಟರ್, ಡೀಸೆಲ್, ಮತ್ತೆ ಒಂದು ನೀರು ಅವು ಎಲ್ಲ ಖರ್ಚುಗಳು ಬರ್ತಾವೆ ರೈತರಿಗೆ. ಆದರೂ ಸಹ ರೈತರು ಭೂಮಿನ ಆಳ್ಬಿಡಂಗಿಲ್ಲ. ಆದಾಯ ಬರಲಿ ಅಂತ ಸಂದರ್ಭದಲ್ಲಿ ಕೆಲವು ವರ್ಷಗಳು ಒಳ್ಳೆಯದಾಗುತ್ತೆ, ಇನ್ನು ಕೆಲವು ವರ್ಷಗಳಲ್ಲಿ ನಷ್ಟನ ಅನುಭವಿಸಿದ್ದಾರೆ. ಅಂಥ ಸಂದರ್ಭದಲ್ಲಿ ರೈತರು ಏನು ಮಾಡ್ತಾರೆ, ಸಾಲಕ್ಕೆ ಮುಗಿ ಬೀಳ್ತಾರೆ. ನಮಗೆ ಯಾಕೆಂದರೆ ಗೊಬ್ಬರಕ್ಕೆ ಬೀಜಕ್ಕೆ ಹಣ ಬೇಕಾಗುತ್ತೆ, ಅದರಿಂದ ಹಣವನ್ನು ತಗೊಂಡೋಗಿ ಗೊಬ್ಬರ, ಬೀಜ, ಫಂಡ್ಗಳನ್ನ ಹಾಕೋದು ಮತ್ತು ಸಸಿ ಬೇಲಿಗಳನ್ನ ಮಾಡೋದು, ಅದನ್ನೆಲ್ಲ ಮಾಡ್ತಾ ಇದ್ದಾರೆ ರೈತರು. ಮುಂದಿನ ಇತ್ತೀಚಿನ ದಿನಗಳಲ್ಲಿ ಭೂಮಿ ಬಗ್ಗೆ ಹೆಚ್ಚು ಕಾಳಜಿನ ವಹಿಸ್ತಾ ಇದ್ದಾರೆ. ಈ ವೇಳೆ ಬ್ಯಾಂಕಿನ ವ್ಯವಸ್ಥಾಪಕ ಎಂಎಸ್ ಧರ್ಮ, ಬ್ಯಾಂಕಿನ ಆಡಳಿತ ಮಂಡಳಿಯ ಉಪಾಧ್ಯಕ್ಷ ಎಂಆರ್ ಮಂಜುನಾಥ್, ನಿರ್ದೇಶಕರುಗಳಾದ ಎನ್ಟಿ ಬೊಮ್ಮೇಗೌಡ, ನಂಜುಂಡೇಗೌಡ, ಕೆಟಿ ನಟೇಶ್, ಕೆಆರ್ ಬಾಬು, ಮಧುಕುಮಾರ್, ಕಿರಣ್ ಮುಕ್ಕ, ಎಬಿ ನಂಜುಂಡೇಗೌಡ, ಎಂಎ ಕುಮಾರಸ್ವಾಮಿ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಹೆಚ್ಚುತ್ತಿರುವ ಜನಸಂಖ್ಯೆಯನ್ನು ನಿಯಂತ್ರಿಸುವ ಮೂಲಕ ಸಂಪನ್ಮೂಲಗಳ ಸಮರ್ಪಕ ಬಳಕೆ ಮತ್ತು ಸುಸ್ಥಿರ ಗುಣಮಟ್ಟದ ಜೀವನಕ್ಕೆ ಆದ್ಯತೆ ನೀಡಬೇಕೆಂದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಕೆಂಗೇರಿಯ ಶ್ರೀ ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮೀಜಿಗಳು ಕರೆ ನೀಡಿದರು. ನಗರದ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಸನ ಜಿಲ್ಲಾ ಶಾಖೆ, ಯುವ ರೆಡ್ ಕ್ರಾಸ್ ಘಟಕ ಹಾಗೂ ಅರ್ಥಶಾಸ್ತ್ರ ವಿಭಾಗದ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆ ಅಂಗವಾಗಿ ಇಂದು ಆಯೋಜಿಸಿದ್ದ ವಿಶೇಷ ಅರಿವು ಹಾಗೂ ಆಧ್ಯಾತ್ಮಿಕ ಸಭೆಯಲ್ಲಿ ಮುಖ್ಯ ಆಶೀರ್ವಚನ ನೀಡಿ ಮಾತನಾಡಿದ ಅವರು, ಭಾರತದಲ್ಲಿ ಜನಸಂಖ್ಯೆ ಮತ್ತು ಲಭ್ಯವಿರುವ ಸಂಪನ್ಮೂಲಗಳ ನಡುವೆ ಸಮತೋಲನ ಸಾಧಿಸುವುದು ಅತ್ಯಂತ ಅಗತ್ಯವಾಗಿದೆ. ಪರಿಸರ, ಆಹಾರ, ನೀರು, ವಸತಿ, ಶಿಕ್ಷಣ, ಆರೋಗ್ಯ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಪ್ರತಿಯೊಬ್ಬರಿಗೂ ಸಮರ್ಪಕವಾಗಿ ಒದಗಿಸಲು ಜನಸಂಖ್ಯೆ ನಿಯಂತ್ರಣದ ಬಗ್ಗೆ ಗಂಭೀರ ಚಿಂತನೆ ನಡೆಸಬೇಕಾಗಿದೆ ಎಂದರು. ಅತ್ಯವಶ್ಯಕವಾಗಿ ಸಿಗಬೇಕು, ಆಗ ಮಾತ್ರ ಈ ಪ್ರಪಂಚ ಸುಖಮಯವಾಗಿರುತ್ತೆ. ಇಲ್ಲಾಂದರೆ ದುಃಖಮಯದಲ್ಲಿ ತುಂಬಿ ಹೋಗ್ತವೆ. ಯಾಕಂದರೆ ಬೇರೆ ಬೇರೆ ರೀಸನ್ಸ್ ಎಲ್ಲ ಉಟ್ಕೊಂಡ್ಬಿಡ್ತವೆ, ಬೇರೆ ಬೇರೆ ಕಾರಣಗಳು ಉಟ್ಕೊಂಡ್ಬಿಡ್ತವೆ. ಮೊದಲು ನೀವೆಲ್ಲ ಜ್ಞಾಪಕ ಇಟ್ಕೊಳ್ಳಿ, ಇವತ್ತು ನಮ್ಮ ದೇಶದ ಎಕನಾಮಿಕ್ ಸ್ಟೇಟಸನ್ನು UNDP ಅವರು ಮೆಜರ್ ಮಾಡ್ತಾರೆ. ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಒಂದು ಸಂಸ್ಥೆ ಇದೆ, ದಟ್ ಈಸ್ ವರ್ಕಿಂಗ್ ಅಂಡರ್ IBRD ಆ್ಯಂಡ್ UNO. ಅವ್ರು ಹೇಳ್ತಾರೆ, ಈ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಕಾನ್ಸೆಪ್ಟ್, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಯಾರಿಗಾದ್ರೂ ಗೊತ್ತಿದೆಯಾ? ಎನಿಬಡಿ? ವಾಟ್ ಈಸ್ ಮೆಂಟ್ ಬೈ HDI? ಅವರು ಪದೇ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಇಂಡಿಯನ್ಸ್ಗೆ, ಏಷ್ಯನ್ ಕಂಟ್ರೀಸ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ನಿಮ್ಮ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು ಸಮರ್ಪಕವಾಗಿಲ್ಲ. ನಿಮ್ಮ ದೇಶದಲ್ಲಿ ಕಿತಿಪಿತಿಯಿಂದ ಜನ ಒದ್ದಾಡ್ತಾ ಇದ್ದಾರೆ, ಆದರೆ ಒಬ್ರಿಗೂ ಹೊಟ್ಟೆ ತುಂಬ ಊಟ ಸಿಗ್ತಾ ಇಲ್ಲ, ಒಳ್ಳೆ ಆರೋಗ್ಯ ಸಿಗ್ತಾ ಇಲ್ಲ, ಒಳ್ಳೆ ಮನೆಗಳಿರ್ತಿಲ್ಲ. ಇನ್ನು ಆ ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡಿ ಯಾಕ್ರೋ ಬೇಕು? ಆ ಹುಲಿ, ಸಿಂಹ, ಕರಡಿ, ನರಿ, ನಾಯಿಗಳಾಗೂ ಚೆನ್ನಾಗಿ ವಾಸ ಮಾಡ್ತಾರೆ ಸಂತೋಷವಾಗಿ. ನೀವು ಅಪರೂಪದ ಜನ್ಮ, ಮನುಷ್ಯ ಜನ್ಮ, ಯೋಚನೆ ಮಾಡೋ ಶಕ್ತಿನ ಭಗವಂತ ಕೊಟ್ಟಿದ್ದಾನೆ. ಅಟ್ಲೀಸ್ಟ್ ಒಂದು ಒಳ್ಳೆ ಜಾಬ್ದಲ್ಲಿ ವಾಸ ಮಾಡಿ, ಒಳ್ಳೆ ಮನೆಯಲ್ಲಿ ವಾಸ ಮಾಡಿ, ಒಳ್ಳೆ ಊಟ ತಿನ್ನಿ, ಒಳ್ಳೆ ಎಜುಕೇಷನ್ ಪಡ್ಕೊಳ್ಳಿ, ಸಂತೋಷವಾಗಿ ಜೀವನ ನಡೆಸಿ, ಸಾಧ್ಯ ಆದ ದೇಶಕ್ಕೆ ಏನಾದರೂ ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡಿ, ಇಲ್ಲಾಂದರೆ ಅಪಘಾತಕಾರಿ ಆಗಬೇಡಿ, ಖಾಲಿ ಮಾಡಿ ಅಲ್ವಾ? ಅದನ್ನೇ ತಾನೇ ಹೇಳಬೇಕಾದ್ದು ಅಲ್ವಾ? ಆ HDIನಲ್ಲಿ IBRD, IMF, UNDP ಎಗೈನ್ ಆ್ಯಂಡ್ ಎಗೈನ್ ದೇ ಆರ್ ವಾರ್ನಿಂಗ್ ದ ಲೀಡರ್ಸ್ ಆಫ್ ಇಂಡಿಯಾ. ನಿಮ್ಮ HDI ಭಾಳ ಕುಗ್ತಾ ಇದೆ. ನಾನು ಮಾಸ್ಟರ್ ಡಿಗ್ರಿ ಮಾಡಬೇಕಾದ್ರೆ ಬೆಂಗಳೂರು ಸಿಟಿನಲ್ಲಿ ಇಂಡಿಯನ್ HDI ವಾಸ್ 117. ಈಗ ಎಷ್ಟಿದೆ ಪ್ರೊಫೆಸರ್? 137. ನೋಡಿ, ಇಟ್ ಈಸ್ ಡಿಕ್ಲೈನಿಂಗ್. ಕಂಪೇರಿಟಿವ್ಲಿ ಇಟ್ ಈಸ್ ಡಿಕ್ಲೈನಿಂಗ್. Absolutely also the quality of life is also declining. ಸಾಪೇಕ್ಷವಾಗಿ ಹೋಲಿಕೆ ಮಾಡಿ ಹೇಳೋದಾದರೆ 98ರಲ್ಲಿ 117 ಸ್ಥಾನ. ನಾವತ್ತು ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕಾದ್ರೆ ಬೆಂಗಳೂರು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸಲ್ಲಿ, ಈಗ ಅದು 137ಕ್ಕೆ ಇಳಿದಿದೆ. ಡಿಕ್ಲೈನ್ ಆಗ್ತಾ ಇದೆ ರ್ಯಾಂಕ್. ಇನ್ಕ್ರೀಸ್ ಆಗಬೇಕಾಗಿತ್ತು ಅಲ್ವಾ ರ್ಯಾಂಕ್? ಕ್ವಾಲಿಟಿ ಆಫ್ ಲೈಫ್ ಇನ್ಕ್ರೀಸ್ ಆಗಬೇಕಾಗಿತ್ತಲ್ವಾ? ಇದು ಡಿಕ್ಲೈನ್ ಆಗ್ತಾ ಇದೆ. ಈ ಒಂದು ಆಲ್ ದೀಸ್ ಫೆಸಿಲಿಟೀಸ್ ಎಲ್ಲ ನಾವು ಮಾಡರ್ನ್ ಅಂತೀವಿ, ಬಾಹ್ಯಾಕಾಶಕ್ಕೆ ಹೋಗಿ ಬಂದಿದ್ದೀವಿ ಅಂತೀವಿ, ಸೈನ್ಸು, ಟೆಕ್ನಾಲಜಿ ಎಲ್ಲದರ ಮೇಲಿದ್ದೀವಿ ಅಂತೀವಿ. ಆದರೆ ನಮ್ಮ HDI ರ್ಯಾಂಕ್ ಕಡಿಮೆ ಇದೆ.
ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿಕೊಂಡ್ರು ಕೂಡ ನಮ್ಮ ಎಚ್ ಡಿ ರ್ಯಾಂಕ್ ಕಡಿಮೆ ಇದೆ. ಏನು ಹೇಳುತ್ತೆ ಎಚ್ ಡಿ ನಲ್ಲಿ? ವೆರಿ ಬೇಸಿಕ್ ಕಾನ್ಸೆಪ್ಟ್ಸ್ ಏನಿದೆ? ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್. ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್, ಎಷ್ಟು ವರ್ಷ ಬದುಕಬಲ್ಲಿರಿ ಇಂಡಿಯನ್ಸ್, ಜಪಾನಿಯರು, ಅಮೇರಿಕಾದವರು, ಯುರೋಪಿಯನ್ನರು ಎಷ್ಟು ವರ್ಷ ಬದುಕಬಲ್ಲರು? ಆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಈಸ್ ಆಲ್ಸೋ ಡಿಕ್ಲೈನಿಂಗ್ ಈವನ್ ದೋ ವಿ ಹ್ಯಾವ್ ಮಚ್ ಹೆಲ್ತ್ ಫೆಸಿಲಿಟೀಸ್. ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಜೀವಿತ ಅವಧಿ ಕಡಿಮೆ ಆಗ್ತಾ ಇದೆ. ಎರಡನೇದು ಲಿಟ್ರಸಿ. ಸಮೌ ಇಂಡಿಯಾ ಈಸ್ ಏಬಲ್ ಟು ಅಚೀವ್ 90% ಆಫ್ ದ ಲಿಟ್ರಸಿ ರೇಟ್. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ ಅವರು, ಮಹಿಳೆಯರು ಮೊದಲು ಆರ್ಥಿಕ ಸ್ವಾವಲಂಬನೆ ಸಾಧಿಸಲು ಪ್ರಯತ್ನಿಸಬೇಕು ಎಂದರು. ಹೆಣ್ಣು ಮಕ್ಕಳು ದೇಶದ ಜನಸಂಖ್ಯೆಯ ಅರ್ಧದಷ್ಟು ಭಾಗವನ್ನು ಹೊಂದಿದ್ದು, ಇಂದು ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮದೇ ಆದ ಸಾಧನೆ ಮತ್ತು ಛಾಪು ಮೂಡಿಸಿದ್ದಾರೆ. ಆದರೂ ಸಮಾಜದಲ್ಲಿ ಗಂಡು ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಮನೋಭಾವ ಇನ್ನೂ ಮುಂದುವರೆದಿದ್ದು, ಇದು ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಮಾರಕವಾಗಿದೆ ಎಂದರು. Despite all these hardships, you consider the state of Karnataka. Karnataka, the top most bureaucrat is a lady, and India, the top most person is a lady. So, what is the inspiration that you can draw from all of these ladies? First of all, that we are not weaker than anybody. Women are not weaker than anybody. We are as strong as anybody else. And if you see biological studies, women to mental capacity and mental strength, men in the last year. Because biologically also, we suffer a lot. Allah, ಪ್ರತಿ ತಿಂಗಳು ಮೆನ್ಸ್ಟ್ರೇಷನ್ ಆಗುತ್ತೆ ಅನ್ನೋದೇ ಆದರೆ ನಾವೆಲ್ಲ ಕೆಲಸ ಮಾಡಬೇಕು. ನೀವು ಕಾಲೇಜ್ ಬರಬೇಕು, ನಿಮ್ಮ ಟೀಚರ್ಸ್ ಬರಬೇಕು, ಇಲ್ಲಿಗೆ ಸ್ಕೂಲ್ಗೆ ಕಾಲೇಜ್ಗೆ ಟೀಚರ್ಸ್ ಬರಬೇಕು, ನಾವು ಲೇಡೀಸ್ ನಮ್ಮ ಜಾಬ್ಗೆ ಹೋಗಬೇಕು ಅಲ್ವಾ? ಆಮೇಲೆ ಚೈಲ್ಡ್ ಬರ್ತ್ ಮೋಸ್ಟ್ ಪೇನ್ಫುಲ್ ಎಕ್ಸ್ಪೀರಿಯನ್ಸ್. ಆದರೆ ವಿಮೆನ್ ಕಂಟಿನ್ಯೂ ಟು ವರ್ಕ್, ದೇ ಕಂಟಿನ್ಯೂ ಟು ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ ಆಲ್ಸೋ, and they continue to do well in their job also. So mentally you are very very powerful. ಈ ವೇಳೆ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಪತಿ ಹೆಮ್ಮಿಗೆ ಮೋಹನ್, ಕಾಲೇಜಿನ ಪ್ರಾಧ್ಯಾಪಕಿ ರತ್ನ ವೈಡಿ, ಡಾಕ್ಟರ್ ರಂಗಲಕ್ಷ್ಮಿ ಆರ್ಎನ್ ಮಾತನಾಡಿದರು. ಅವರ ಒಂದು ಶ್ರಮದಿಂದ ನಮ್ಮೆಲ್ಲರ ಕಾಲೇಜಲ್ಲಿ 2,000 ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಾ ಇದ್ದಾರೆ ಕಾಲೇಜಲ್ಲಿ. ಬಹಳ ಹೆಮ್ಮೆ ಅನಿಸುತ್ತೆ. ನಮ್ಮ ವಿದ್ಯಾರ್ಥಿನಿಯರು ಹೆಚ್ಚು ಸಂಖ್ಯೆಯಲ್ಲಿ ಡಿಗ್ರಿ ಕಾಲೇಜಲ್ಲಿ ಕಲಿತಾ ಇರೋದು ಬಹಳ ಒಳ್ಳೆಯ ಸೂಚನೆ. ನಾನು ಇಲ್ಲಿ ಜನಸಂಖ್ಯಾ ದಿನಾಚರಣೆಯಲ್ಲಿ ಈಗಾಗಲೇ ಹೇಳಿದ್ದಾರೆ ಸರ್ ಅವರು ಏನೇನು ಮತ್ತೆ ಜನಸಂಖ್ಯಾ ಸ್ಫೋಟ ಆಗಿಲ್ಲ. ಈ ಒಂದು ಸಮಯದಲ್ಲಿ ಇದರ ಸೈಡ್ ಎಫೆಕ್ಟ್ ಅಂತ ಹೇಳ್ಬೋದು. ಈಗ ಮೊದಲೆಲ್ಲ ಜನ ಒಂದು ಕುಟುಂಬದಲ್ಲಿ 5, 6, 7, 8 ಜನ ಮಕ್ಕಳು ಇರ್ತಿದ್ರು. ಯಾಕೆಂದರೆ ರೋಗದ ರುಜಿನಗಳು ಆ ಥರ ಇರ್ತಿತ್ತು, ಸಾವು ಆ ಥರ ಇರ್ತಿತ್ತು. ಡೆತ್ ರೇಟ್ ಬರ್ತ್ ರೇಟ್ಗಿಂತ ಜಾಸ್ತಿ ಆಗಿರೋದ್ರಿಂದ ನಮ್ಮ ಜನಸಂಖ್ಯೆ ಅಲ್ಲೇ ಮೇಂಟೈನ್ ಆಗ್ತದೆ. ಆದರೆ ಸ್ವತಂತ್ರ ಬಂದ ನಂತರ ಏನು ಆರೋಗ್ಯ ಒಂದು ನಿಗಾ ವಹಿಸೋದ್ರಿಂದ ಸ್ಪೆಷಲಿ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಏನು ಹೇಳ್ತೀವಿ, ಸಾಂಕ್ರಾಮಿಕ ರೋಗಗಳ ನಾವು ತಡೆಗಟ್ಟೋದ್ರಿಂದ ಕಾಲರ ಸಿಗಲು ಈ ಥರ ಬೇರೆ ಮಲೇರಿಯಾ ಈ ಥರ ಕಾಯಿಲೆಗಳನ್ನು ತಡೆಗಟ್ಟೋದ್ರಿಂದ ಲಕ್ಷಾಂತರ ಕೋಟ್ಯಾಂತರ ಸಾವನ್ನು ನಾವು ತಡೆಗಟ್ಟಿದ್ದೀವಿ. ಇದರಿಂದ ಏನಾಯಿತು ಅಂದರೆ ಡೆತ್ ರೇಟ್ ಕಡಿಮೆ ಆಗಿ. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಬಾಲಕೃಷ್ಣ, ಡಾಕ್ಟರ್ ವೈಎಸ್ ವೀರಭದ್ರಪ್ಪ, ಶಬೀರ್ ಅಹಮದ್, ಎಸ್ಎಸ್ ಪಾಷಾ ಹಾಗೂ ಕೆಟಿ ಜಯಶ್ರೀ, ರೆಡ್ ಕ್ರಾಸ್ ಸಂಸ್ಥೆಯ ನಿರ್ದೇಶಕರಾದ ಅಹಮದ್ ಖಾನ್, ಪಿಆರ್ ಉದಯ್ ಕುಮಾರ್, ಸುಬ್ಬಸ್ವಾಮಿ, ಗಿರಿಗೌಡ, ಭೀಮರಾಜ್, ವಿಕೆ ಅಬ್ದುಲ್ ಬಶೀರ್, ಮಮತಾ ಪಟೇಲ್ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್.
ಸಕಲೇಶಪುರ ತಾಲೂಕಿನ ವಳಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಗ್ರಾಮಗಳಿಗೆ ರಸ್ತೆ ಕುಸಿತದಿಂದಾಗಿ 10 ದಿನಗಳಿಂದ ಸರ್ಕಾರಿ ಬಸ್ ಸಂಚಾರ ಸ್ಥಗಿತ. ವಿದ್ಯಾರ್ಥಿಗಳು, ಕಾರ್ಮಿಕರು ಹಾಗೂ ಸಾರ್ವಜನಿಕರ ಪರದಾಟ. ಬಸ್ ಇಲ್ಲದೆ ಆಟೋ, ಖಾಸಗಿ ವಾಹನಗಳ ಅವಲಂಬನೆ. ಹಳ್ಳಿ ಮೈಸೂರು ಸರ್ಕಾರಿ ಆಸ್ಪತ್ರೆಗೆ ಸಂಸದ ಶ್ರೇಯಸ್ ಪಟೇಲ್ ದಿಢೀರ್ ಭೇಟಿ. ಆಸ್ಪತ್ರೆಯ ಆರೋಗ್ಯ ಸೇವೆ ಹಾಗೂ ಮೂಲಸೌಕರ್ಯ ಪರಿಶೀಲನೆ. ರೋಗಿಗಳಿಗೆ ನೀಡುತ್ತಿರುವ ಚಿಕಿತ್ಸೆ ಕುರಿತು ಮಾಹಿತಿ ಪಡೆದ ಸಂಸದರು ಆಸ್ಪತ್ರೆ ಆವರಣ ಸ್ವಚ್ಛವಾಗಿಟ್ಟು ರೋಗಿಗಳಿಗೆ ಆರೋಗ್ಯಕರ ವಾತಾವರಣ ಕಲ್ಪಿಸಲು ಸೂಚನೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.